ಭಾರತೀಯ ಸಿನಿಮಾ ರಂಗದಲ್ಲಿ ಕೆಲ ಹೋಲಿಕೆಗಳು ಯಾವತ್ತೂ ನಿಲ್ಲೋದಿಲ್ಲ. ಅದರಲ್ಲಿ ಕೋಟಿಗೊಬ್ಬ ಮತ್ತು ಬಾಷಾ ನಡುವಿನ ಚರ್ಚೆ ಒಂದಾದರೆ, ಆಪ್ತಮಿತ್ರ ಮತ್ತು ಚಂದ್ರಮುಖಿ ನಡುವಿನ ಹೋಲಿಕೆ ಮತ್ತೊಂದು. ಈ ಎರಡು ಹೋಲಿಕೆಗಳಲ್ಲೂ ಕನ್ನಡದ ಸಾಹಸ ಸಿಂಹ ಡಾ. ವಿಷ್ಣುವರ್ಧನ್ ಮತ್ತು ತಮಿಳಿನ ಸೂಪರ್ ಸ್ಟಾರ್ ರಜನಿಕಾಂತ್ ಹೆಸರುಗಳು ಎಂದಿಗೂ ಒಂದೇ ಸಾಲಿನಲ್ಲಿ ಬರುತ್ತವೆ. ಇತ್ತೀಚಿನ ದಿನಗಳಲ್ಲಿ ಯೂಟ್ಯೂಬ್ನಲ್ಲಿ ಈ ಸಿನಿಮಾಗಳ ಬಗ್ಗೆ ಹೋಲಿಕೆ ಮಾಡುವ ವಿಡಿಯೋಗಳು ಜಾಸ್ತಿಯಾಗಿದೆ. ಕಾಮೆಂಟ್ ಬಾಕ್ಸ್ ನೋಡಿದ್ರೆ ಅದು ಕನ್ನಡ ತಮಿಳು ಅಭಿಮಾನಿಗಳ ನಡುವಿನ ಚಿಕ್ಕ ಯುದ್ಧವೇ ಆಗಿರೋ ಹಾಗೆ ಕಾಣುತ್ತದೆ. ತಮಿಳು ಪ್ರೇಕ್ಷಕರು ರಜನಿಕಾಂತ್ ಅವರ ಸ್ಟೈಲ್, ಸ್ವಾಗ್, ಡೈಲಾಗ್ ಡೆಲಿವರಿ ಬಗ್ಗೆ ಹೊಗಳಿದ್ರೆ, ಕನ್ನಡದ ಅಭಿಮಾನಿಗಳು ವಿಷ್ಣುವರ್ಧನ್ ಅವರ ಸಹಜ ಅಭಿನಯ, ಸ್ಟೈಲ್, ಮ್ಯಾನರಿಸಂ ಮತ್ತು ಭಾವನೆಗಳನ್ನು ತಲುಪಿಸುವ ಶೈಲಿ ಬಗ್ಗೆ ಗರ್ವದಿಂದ ಬರೀತಾರೆ. ವಿಶೇಷವಾಗಿ ಕೆಲ ವಿಡಿಯೋಗಳಲ್ಲಿ ವಿಷ್ಣುವರ್ಧನ್ ಅವರನ್ನು ಟ್ರೋಲ್ ಮಾಡಲು ಪ್ರಯತ್ನಿಸಿದ್ರು, ಅದೇ ಕಾಮೆಂಟ್ ಬಾಕ್ಸ್ನಲ್ಲಿ ಅಭಿಮಾನಿಗಳು ಕೌಂಟರ್ ನೀಡಿ ಆ ಟ್ರೋಲ್ಗಳನ್ನೇ ಟ್ರೋಲ್ ಮಾಡಿಬಿಡುತ್ತಿರುವುದು ಗಮನ ಸೆಳೆಯುತ್ತಿದೆ. ಸ್ಟೈಲ್ ಮಾತ್ರ ಅಲ್ಲ, ಸಹಜ ಅಭಿನಯವೇ ಮುಖ್ಯ ಅನ್ನೋ ಅಭಿಪ್ರಾಯ ಹೆಚ್ಚು ಜನರಿಂದ ಬರುತ್ತದೆ. ಬಾಷಾ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ರಜನಿಕಾಂತ್ ತಮ್ಮ ಸ್ಟೈಲ್ನಿಂದಲೇ ಆ ಸಿನಿಮಾವನ್ನ ಲೆಜೆಂಡ್ ಲೆವೆಲ್ಗೆ ತೆಗೆದುಕೊಂಡು ಹೋದ್ರು. ಒಬ್ಬ ದೊಡ್ಡ ಡಾನ್ನಿಂದ ಸಾಮಾನ್ಯ ಆಟೋ ಡ್ರೈವರ್ ಆಗಿ ಬದಲಾದ ಪಾತ್ರದಲ್ಲಿ ಅವರ ಪ್ರೆಸೆನ್ಸ್, ಡೈಲಾಗ್ಗಳು, ಸ್ಲೋ ಮೋಷನ್ ಸ್ಟೈಲ್ ಆಲ್ ಮಿಕ್ಸ್ ಆಗಿ ಪ್ರೇಕ್ಷಕರ ಮನಸ್ಸಿನಲ್ಲಿ ದೊಡ್ಡ ಇಂಪ್ಯಾಕ್ಟ್ ಮಾಡಿತು. ಅದೇ ಕಥೆಯನ್ನ ಕನ್ನಡಕ್ಕೆ ತಂದಾಗ ನಿರ್ದೇಶಕ ನಾಗಣ್ಣ ಅವರು ವಿಷ್ಣುವರ್ಧನ್ ಅವರನ್ನ ಕೋಟಿಗೊಬ್ಬನನ್ನಾಗಿ ಮಾಡಿದ್ರು. ಆದ್ರೆ ಇಲ್ಲಿ ಒಂದೇ ಕಥೆ ಇದ್ರೂ ಪ್ರೆಸೆಂಟೇಷನ್ ಬೇರೆಯೇ ಆಗಿತ್ತು. ವಿಷ್ಣುವರ್ಧನ್ ತಮ್ಮ ಸ್ಟೈಲ್ ಜೊತೆಗೆ ತುಂಬಾ ಸಹಜ ಅಭಿನಯದ ಮೂಲಕ ಪಾತ್ರವನ್ನ ಕಟ್ಟಿಕೊಟ್ರು. ಅದಕ್ಕೆ ಕೆಲವರು ಬಾಷಾ ಸೂಪರ್, ಆದ್ರೆ ಕೋಟಿಗೊಬ್ಬ ಹೃದಯಕ್ಕೆ ಹತ್ತಿರ ಅಂತ ಜನ ಹೇಳ್ತಾರೆ. ಅಂದಿನ ಕಾಲಕ್ಕೆ ಕೋಟಿಗೊಬ್ಬ ಸಿನಿಮಾ ಸುಮಾರು 12 ಕೋಟಿಗೂ ಹೆಚ್ಚು ಕಲೆಕ್ಷನ್ ಮಾಡಿ ದೊಡ್ಡ ಹಿಟ್ಟಾಗಿತ್ತು. ಸುಮಾರು 30 ವಾರಗಳ ಕಾಲ ಥಿಯೇಟರ್ನಲ್ಲಿ ಓಡಿದ್ದು ಆ ಕಾಲದ ದೊಡ್ಡ ಸಾಧನೆ. ಅದಕ್ಕೂ ಮೊದಲು ವಿಷ್ಣುವರ್ಧನ್ ಹಳ್ಳಿ ಬ್ಯಾಕ್ಗ್ರೌಂಡ್ ಸಿನಿಮಾಗಳಾದ ಸೂರಪ್ಪ, ಯಜಮಾನ, ದಿಗ್ಗಜರು ಹೀಗೆ ಬ್ಯಾಕ್ ಟು ಬ್ಯಾಕ್ ಹಿಟ್ ಕೊಟ್ಟಿದ್ರು. ಆದರೆ ಮಾಸ್ ಆಕ್ಷನ್ ಸಬ್ಜೆಕ್ಟ್ ಬೇಕು ಅನ್ನೋ ಸಮಯದಲ್ಲಿ ಬಂದ ಸಿನಿಮಾ ಕೋಟಿಗೊಬ್ಬ. ಅದು ಅವರ ಇಮೇಜ್ಗೆ ಹೊಸ ಆಯಾಮ ನೀಡಿತು. ಇದೇ ರೀತಿ ಆಪ್ತಮಿತ್ರ ಮತ್ತು ಚಂದ್ರಮುಖಿ ಸಿನಿಮಾಗಳಲ್ಲೂ ಹೋಲಿಕೆಗಳು ಆಗುತ್ತಲೇ ಇವೆ. ಚಂದ್ರಮುಖಿಯಲ್ಲಿ ರಜನಿಕಾಂತ್ ಸ್ಟೈಲಿಶ್ ಸೈಕಿಯಾಟ್ರಿಸ್ಟ್ ಆಗಿ ಕಾಣಿಸ್ಕೊಂಡ್ರೆ, ಆಪ್ತಮಿತ್ರದಲ್ಲಿ ವಿಷ್ಣುವರ್ಧನ್ ಸ್ಟೈಲ್ ಜೊತೆಗೆ ಸಹಜ ಅಭಿನಯದ ಮೂಲಕ ಪ್ರೇಕ್ಷಕರಿಗೆ ಹತ್ತಿರವಾದರು. ಈ ಎರಡೂ ಪಾತ್ರಗಳು ವಿಭಿನ್ನವಾದರೂ ತಮ್ಮ ತಮ್ಮ ರೀತಿಯಲ್ಲಿ ಜನಮನ ಗೆದ್ದಿವೆ. ಒಬ್ಬ ಸ್ಟೈಲ್ನಿಂದ ಮಿಂಚಿದ್ರೆ ಇನ್ನೊಬ್ಬ ಅಭಿನಯದ ಆಳದಿಂದ ಮನಸ್ಸಿಗೆ ಹತ್ತಿರವಾಗಿದ್ದಾರೆ. ಒಟ್ಟಾರೆ ನೋಡಿದ್ರೆ ಯಾರ ಸಿನಿಮಾ ಚೆನ್ನ ಅನ್ನೋ ಪ್ರಶ್ನೆಗೆ ಒಂದೇ ಉತ್ತರ: ಇಬ್ಬರು ತಮ್ಮ ತಮ್ಮ ಜಾಗದಲ್ಲಿ ಲೆಜೆಂಡ್ಗಳು. ಹೋಲಿಕೆ ಮಾಡೋದು ಅಭಿಮಾನಿಗಳ ಖುಷಿ, ಆದರೆ ಇಬ್ಬರ ಸಾಧನೆಗೂ ಸಮಾನ ಗೌರವ ಕೊಡೋದು ಮುಖ್ಯ. ಇನ್ನೊಂದು ವಿಶೇಷ ವಿಷಯ ಏನಂದ್ರೆ, ವಿಷ್ಣುವರ್ಧನ್ ಮತ್ತು ರಜನಿಕಾಂತ್ ಅವರ ಸ್ನೇಹ. ಇವರು ಕೇವಲ ಪರದೆಯ ಮೇಲೆ ಮಾತ್ರವಲ್ಲ, ನಿಜ ಜೀವನದಲ್ಲೂ ಉತ್ತಮ ಸ್ನೇಹಿತರಾಗಿದ್ರು. ಹಲವು ಚಿತ್ರಗಳಲ್ಲಿ ಒಟ್ಟಿಗೆ ನಟಿಸಿದ್ರು. ಸಾಕಷ್ಟು ಕಾರ್ಯಕ್ರಮಗಳಲ್ಲಿ, ಭೇಟಿಗಳಲ್ಲಿ ಒಬ್ಬರನ್ನೊಬ್ಬರು ತುಂಬಾ ಗೌರವದಿಂದ ಮಾತನಾಡಿಕೊಂಡಿದ್ರು. ಒಂದೇ ಕಾಲದಲ್ಲಿ ತಮ್ಮ ತಮ್ಮ ಭಾಷೆಯ ಚಿತ್ರರಂಗವನ್ನ ಆಳಿದ್ರು. ಅವರ ಮಧ್ಯೆ ಯಾವತ್ತೂ ಸ್ಪರ್ಧೆಗಿಂತ ಸ್ನೇಹವೇ ಹೆಚ್ಚಾಗಿತ್ತು. ವಿಷ್ಣುವರ್ಧನ್ ಅವರಾಗಿದ್ದಾಗ ರಜನಿಕಾಂತ್ ಅವರು ತುಂಬಾ ಭಾವುಕರಾಗಿ ಮಾತನಾಡಿದ್ರು. ವಿಷ್ಣು ಸರ್ ನನಗೆ 32 ವರ್ಷಗಳಿಂದ ಪರಿಚಿತರು. ನಾನು ಚಿತ್ರರಂಗಕ್ಕೆ ಹೊಸಬನಾಗಿದ್ದಾಗ ಅವರು ನನಗೆ ದೊಡ್ಡ ಪ್ರೋತ್ಸಾಹ ನೀಡಿದ್ದರು ಎಂದು ರಜನಿಕಾಂತ್ ವಿಷ್ಣುವರ್ಧನ್ ಅವರೊಂದಿಗಿನ ಒಡನಾಟವನ್ನು ನೆನಪಿಸಿಕೊಂಡಿದ್ದರು. ರಜನಿ ಮಾತುಗಳಿಂದಲೇ ಅವರ ಬಾಂಧವ್ಯ ಎಷ್ಟು ಗಾಢವಾಗಿತ್ತು ಅನ್ನೋದು ಗೊತ್ತಾಗುತ್ತೆ. ವಿಷ್ಣುವರ್ಧನ್ ಅವರ ಸರಳತೆ, ಮಾನವೀಯತೆ ಹಾಗೂ ಅಭಿನಯವನ್ನ ರಜನಿಕಾಂತ್ ಅವರು ಬಹಳ ಮೆಚ್ಚಿಕೊಂಡಿದ್ರು. ಕೋಟಿಗೊಬ್ಬ ಚಿತ್ರದ ವಿಚಾರಕ್ಕೆ ಬಂದ್ರೆ, 25 ವರ್ಷಗಳಾದ್ರೂ ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಆದಾಗ ಹೊಸ ಜನರೇಷನ್ ಕೂಡ ಅದನ್ನು ನೋಡಿ ಮೆಚ್ಕೊಳ್ತಿರೋದು ಆ ಸಿನಿಮಾ. ಹಾಗೂ ವಿಷ್ಣುವರ್ಧನ್ ಅವರ ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ ಅನ್ನೋದಕ್ಕೆ ಸಾಕ್ಷಿ. ಕೊನೆಯಲ್ಲಿ ಹೇಳೋದಾದ್ರೆ, ಸ್ಟೈಲ್ ಆಗಿರ್ಲಿ, ಸಹಜ ಅಭಿನಯವಾಗಿರ್ಲಿ, ರಜನಿಕಾಂತ್ ಆಗಿರ್ಲಿ, ವಿಷ್ಣುವರ್ಧನ್ ಆಗಿರ್ಲಿ, ಇಬ್ಬರು ತಮ್ಮದೇ ರೀತಿಯಲ್ಲಿ ಪ್ರೇಕ್ಷಕರ ಹೃದಯದಲ್ಲಿ ಸದಾ ಜೀವಂತವಾಗಿರುವ ನಿಜವಾದ ಸೂಪರ್ ಸ್ಟಾರ್ಗಳು. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.